ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಈಗ ನಡೀತಿರುವಂತಹ ಫಿಫಾ ಫುಟ್ಬಾಲ್ ವಿಶ್ವಕಪ್ದ ವಿಶೇಷತೆ ಏನು ಅನ್ನೋದು ನೋಡೋಣ. ಯಾಕಂದರೆ ಪ್ರತಿ ಎಕ್ಸಾಮ್ನಲ್ಲಿಯೂ ಕೂಡ ಇದಕ್ಕೆ ಸಂಬಂಧಿಸಿದಂತಹ ಅಂದರೆ ಪ್ರಚಲಿತ ಘಟನೆಗಳಲ್ಲಿ ಫಿಫಾ ವಿಶ್ವಕಪ್ ಕುರಿತು ಒಂದಲ್ಲ ಒಂದು ಪ್ರಶ್ನೆ ಖಂಡಿತವಾಗಿ 100ಕ್ಕೆ 100 ಬರ್ತೈತಿ. ಹೀಗಾಗಿ ಅದರ ವಿಶೇಷತೆಗಳೇನು, ಅದು ಎಲ್ಲಿ ನಡೀತು, ಎಷ್ಟನೇ ಆವೃತ್ತಿ ಅನ್ನೋದು ನೋಡೋಣ. ಇದಕ್ಕೆ ಫಸ್ಟ್ ನಾವು ಇಲ್ಲಿ ನೋಡೋದಾದರೆ ಇಲ್ಲಿ 2026ರಲ್ಲಿ ನಡೆಯುವಂತಹ ಫಿಫಾ ಫುಟ್ಬಾಲ್ ಆವೃತ್ತಿ ಎಷ್ಟನೇದು ಅಂತ ಕೇಳ್ತಾರೆ. ಅದು ಈಗ ನಡೆದಿರುವಂಥದ್ದು 23ನೇ ಆವೃತ್ತಿ ಅಂತ ಕರಿತೀವಿ. ಹಾಗಾದ್ರೆ ಆತಿಥೇಯ ವಹಿಸಿಕೊಂಡಿರುವಂತಹ ರಾಷ್ಟ್ರ ಯಾವುದು ಅಂತ ಕೇಳ್ತಾರೆ. ಬಟ್ ಈ ಸಲ ಏನಾಗಿದೆ ಅಂದ್ರೆ 3 ರಾಷ್ಟ್ರಗಳು ಆತಿಥೇಯವನ್ನು ವಹಿಸಿಕೊಂಡಿದ್ದಾವೆ. ಅದರಲ್ಲಿ ಅಮೆರಿಕ, ಮೆಕ್ಸಿಕೋ ಮತ್ತು ಕೆನಡಾ 3 ರಾಷ್ಟ್ರಗಳು ಸೇರಿ ಈ 2026ರ ಫಿಫಾ ವರ್ಲ್ಡ್ ಕಪ್ ಏನಾಗಿದೆ ಅಂದ್ರೆ ಆಯೋಜನೆ ಮಾಡಿದೆ. ಇನ್ನು ಈ ಫಿಫಾ ವರ್ಲ್ಡ್ ಕಪ್ ನಲ್ಲಿ ಎಷ್ಟು ತಂಡಗಳು ಭಾಗವಹಿಸಿವೆ? ಮೊದಲಿಗೆ ಎಷ್ಟು ತಂಡಗಳು ಇದಾವೆ ಅಂತಂದ್ರೆ 48 ತಂಡಗಳು ಏನಾಗಿದಾವೆ ಅಂದ್ರೆ ಈ ಆವೃತ್ತಿಯಲ್ಲಿ ಭಾಗವಹಿಸಿವೆ. ನಂತರ ಒಟ್ಟು ನಡೆಯುವಂತಹ ಪಂದ್ಯಗಳು ಎಷ್ಟು ಅಂತಂದ್ರೆ 104 ಪಂದ್ಯಗಳು ನಡೆಯುತ್ತೈತಿ. ನಂತರ ಒಟ್ಟು ಎಷ್ಟು ಗುಂಪುಗಳಾಗಿ ವಿಂಗಡಿಸಲಾಗಿದೆ ಅಂದ್ರೆ 12 ಗುಂಪುಗಳಾಗಿ ಏನಾಗಿದ್ರಿ ವಿಂಗಡಿಸಲಾಗಿದೆ. ಇದು ನೆನಪಿಡಬೇಕು. ಯಾಕಂದ್ರೆ ಇಡೀ ಆವೃತ್ತಿಯಲ್ಲಿ ತೆಗೆದುಕೊಂಡು ಹೋದಾಗ ಒಟ್ಟು ತಂಡಗಳ ಸಂಖ್ಯೆ ಎಷ್ಟು ಅಂದ್ರೆ 48 ತಂಡಗಳು ಭಾಗವಹಿಸ್ತಾ ಇದ್ದಾವೆ. ಒಟ್ಟು ಪಂದ್ಯಗಳು ನಡೆಯುವಂತಹ ಸಂಖ್ಯೆ ಎಷ್ಟು? 104. ನಂತರ ಒಟ್ಟು ಎಷ್ಟು ಗುಂಪುಗಳಾಗಿ ವಿಂಗಡಿಸಲಾಗಿದೆ ಅಂದ್ರೆ 12 ಗುಂಪುಗಳಾಗಿ. ನಂತರ ಇದಕ್ಕೆ ಬಳಕೆ ಆಗ್ತಿರುವಂತಹ ಒಟ್ಟು ಕ್ರೀಡಾಂಗಗಳ ಸಂಖ್ಯೆ ಎಷ್ಟು ಅಂತಂದ್ರೆ 16 ಕ್ರೀಡಾಂಗಗಳನ್ನು ಬಳಕೆ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಒಟ್ಟು ಆಟಗಳು ನಡೀಬೇಕಾದ್ರೆ 16 ಕ್ರೀಡಾಂಗಣಗಳು ಬಳಕೆ ಆಗಿದೆ. ಇನ್ನು ಇದಕ್ಕೆ ಅಧಿಕೃತವಾದಂತಹ ಮಸ್ಕಾಟ್ ಏನು ಅಂತಂದ್ರೆ ಜಾಯು ಅಂತ ಕರೀತಾರೆ. ಯಾವ್ದ್ರಿ ಅಧಿಕೃತವಾಗಿರುವಂತಹ ಮಸ್ಕಾಟ್ ಅಂತಂದ್ರೆ ಜಾಯು ಅಂತ. ಇನ್ನು ಅಧಿಕೃತವಾದಂತಹ ಘೋಷವಾಕ್ಯ ಯಾವುದು ಅಂತಂದ್ರೆ ವಿ ಆರ್ ದ 26 ಅಂತ. ವಿ ಆರ್ ದ 26 ಅಥವಾ ಹಿಂಗೂ ಕೊಡಬಹುದು ವಿ ಆರ್ ದ 26. ಇದು ಯಾವ ಆಟದ ಘೋಷವಾಕ್ಯವಾಗಿದೆ ಅಂತ ಹೇಳಿ ಕೂಡ ಕೊಡಬಹುದು. ಹಾಗಾಗಿ ವಿ ಆರ್ ದ 26 ಘೋಷವಾಕ್ಯ ಯಾವ್ದ್ರಿ? ಫಿಫಾ ಫುಟ್ಬಾಲ್ ವರ್ಲ್ಡ್ ಕಪ್ ದ 2026ರ ಘೋಷವಾಕ್ಯ. ಇನ್ನು ಈ ಪಂದ್ಯದ ವರ್ಲ್ಡ್ ಕಪ್ ನ ಫೈನಲ್ ನಡೆಯುವಂತಹ ಪಂದ್ಯದ ಸ್ಥಳ ಎಲ್ಲಿ ಅಂತ ಕೇಳ್ತಾರೆ. ಇದು ಕೂಡ ನ್ಯೂಯಾರ್ಕ್ ಅಥವಾ ನ್ಯೂ ಜೆರ್ಸಿ ಅಂತ ಕರಿತೀವಿ. ಅದು ಮೆಟ್ಲೈಫ್ ಸ್ಟೇಡಿಯಂ ಅಂತ ಹೇಳಿ. ಯಾವ ಸ್ಟೇಡಿಯಂ ರೀ? ನ್ಯೂಯಾರ್ಕ್ನ ಮೆಟ್ಲೈಫ್ ಸ್ಟೇಡಿಯಂ ಅಂತ ಹೇಳಿ ಕೂಡ ಕರಿತೀವಿ. ಹಾಗಾಗಿ ಈಗಾಗಲೇ ಉದ್ಘಾಟನೆ ಆಗಿರುವಂತಹ ಪಂದ್ಯ ಎಲ್ಲಿ ನಡೆದಿದೆ ಅಂತಂದ್ರೆ ಅದು ಮೆಕ್ಸಿಕೋ ನಡೆದಿದೆ ಅಂತೇಳಿ. ಎಲ್ಲಿ ನಡೆದಿದೆ ರೀ? ಮೆಕ್ಸಿಕೋದಲ್ಲಿ ನಡೆದಿತ್ತು. ನಂತರ ಇನ್ನು ಉದ್ಘಾಟನೆ ನಡೆದಿರುವಂತಹ ಪಂದ್ಯ ಮೆಕ್ಸಿಕೋನಲ್ಲಿ ನಡೆದಿರುವಂತಹ ಒಂದು ಪಂದ್ಯ ಯಾವ ಕ್ರೀಡಾಂಗಣದಲ್ಲಿ ನಡೆದಿದೆ ಅಂತಂದ್ರೆ ಅದು ಅಜೈಕಾ ಸ್ಟೇಡಿಯಂ ಅಂತೇಳಿ. ಯಾವ್ದ್ರಿ? ಯಾವ ಕ್ರೀಡಾಂಗಣ ಹೆಸರು? ಅಜೈಕಾ ಸ್ಟೇಡಿಯಂ ಅಂತೇಳಿ. ಇನ್ನು ಅತಿ ಹೆಚ್ಚಿನ ಬಾರಿಗೆ ಅಂದ್ರೆ ಈ ವರ್ಲ್ಡ್ ಕಪ್ ಅನ್ನು, ವಿಶ್ವಕಪ್ ಫುಟ್ಬಾಲ್ ವರ್ಲ್ಡ್ ಕಪ್ ಅನ್ನು ಹೆಚ್ಚು ಆಯೋಜನೆ ಮಾಡಿದಂತಹ ರಾಷ್ಟ್ರ ಯಾವುದು ಅಂತಂದ್ರೆ ಅದು ಮೆಕ್ಸಿಕೋ ಅಂತೇಳಿ. ಎಷ್ಟು ಬಾರಿ ಅಂತಂದ್ರೆ 3 ಬಾರಿ ಆಯೋಜನೆ ಮಾಡಿದೆ. ಎಷ್ಟು ಸಲ ರೀ? ಅತಿ ಹೆಚ್ಚಿನ ಬಾರಿ ಆಯೋಜನೆ ಮಾಡಿದಂತಹ ರಾಷ್ಟ್ರ ಯಾವುದು ಅಂತಂದ್ರೆ ಮೆಕ್ಸಿಕೋ ಅಂತೇಳಿ. ಇನ್ನು ಇತಿಹಾಸದಲ್ಲಿನೇ ಅಂದ್ರೆ ಈ ವರ್ಲ್ಡ್ ಕಪ್ ಇತಿಹಾಸದಲ್ಲಿನೇ ಇಷ್ಟುವರೆಗೆ ನಡೆದಿರುವಂತಹ ಇತಿಹಾಸದಲ್ಲಿ ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಗಳಿಸಿದಂತಹ ರಾಷ್ಟ್ರ ಯಾವುದು ಅಂತೇಳಿ ಹೆಸರುವಾಸಿಯಾಗಿದೆ ಅಂತಂದ್ರೆ ಅದು ಬ್ರೆಜಿಲ್ ಆಗಿದೆ. ಅಂದ್ರೆ ವರ್ಲ್ಡ್ ಕಪ್ ಫೈನಲ್ ಪಂದ್ಯ ಹೆಚ್ಚು ಬಾರಿ ಗೆದ್ದಂತಹ ರಾಷ್ಟ್ರ ಯಾವುದು ಅಂತಂದ್ರೆ ಬ್ರೆಜಿಲ್. ಎಷ್ಟು ಬಾರಿ ರೀ? 5 ಬಾರಿ ಆಗಿದೆ. ಇದನ್ನು ಕೂಡ ಕೇಳಬಹುದು. ಅಂದ್ರೆ ಬ್ರೆಜಿಲ್ ಇದುವರೆಗೆ ವಿಶ್ವಕಪ್ ಫುಟ್ಬಾಲ್ ನಲ್ಲಿ ಎಷ್ಟು ಬಾರಿಗೆ ಪ್ರಶಸ್ತಿಯನ್ನು ಗೆದ್ದಿದೆ ಅಂತಂದ್ರೆ ಅದು 5 ಬಾರಿ ಅಂತೇಳಿ. ನಂತರ ಇನ್ನ ಇದೇ ಮೊದಲ ಬಾರಿಗೆ 2026ರ ಫಿಫಾ ವರ್ಲ್ಡ್ ಕಪ್ ನಲ್ಲಿ ಮೊದಲ ಬಾರಿಗೆನೇ ಭಾಗವಹಿಸಿದಂತಹ ಒಂದು ರಾಷ್ಟ್ರ